ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ಇಂದಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ಮೇಷರಾಶಿಯವರ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ವಿಡಿಯೋಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಅನ್ನು ಮಾಡಿ. ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಕೆಲಸದಲ್ಲಿ ಶ್ರಮ ಹೆಚ್ಚಾದರೂ ಕೂಡ ಗುರುಗ್ರಹದಿಂದ ನಿಧಾನವಾಗಿ ಉತ್ತಮ ಫಲವನ್ನು ಸಿಗುತ್ತದೆ. ಆದರೆ ಶನಿ ಗ್ರಹದ ಪ್ರಭಾವದಿಂದ ಒತ್ತಡ, ವಿಳಂಬ, ಹಾಗೆ ನಿಮಗೆ ಹಿರಿಯರಿಂದ ತುಂಬಾ ಪ್ರೆಷರ್ ಅನ್ನೋದು ಹೆಚ್ಚಾಗುತ್ತದೆ. ತಿಂಗಳ ಅಂತ್ಯದಲ್ಲಿ ಉತ್ತಮ ಬೆಳವಣಿಗೆ ಅನ್ನೋದು ತುಂಬಾ ಕಾಣುತ್ತೀರಾ. ಆದಾಯದ ಸಣ್ಣ ಲಾಭಗಳು ನಿಮಗೆ ಬರುತ್ತದೆ, ಆದ್ರೆ ಆರಂಭದಲ್ಲಿ ಖರ್ಚುಗಳು ಹೆಚ್ಚಾಗ್ತದೆ. ಹಳೆಯ ಬಾಕಿ ಹಣ ಅಥವಾ ಸಾಲ ಸಂಬಂಧಿತ ಒತ್ತಡಗಳು ಕಾಣಬಹುದು. ಹಣದ ಅರಿವು ಮತ್ತೆ ತಿಂಗಳ ನಂತರ ಸುಧಾರಿಸುತ್ತದೆ. ನೀವು ವ್ಯಾಪಾರ ವ್ಯವಹಾರಗಳ ಬಗ್ಗೆ ನೋಡುವುದಾದರೆ ರಾಹು ಗ್ರಹದಿಂದ ಅವಕಾಶಗಳು ಬರುತ್ತವೆ, ಆದರೆ ಗೊಂದಲ ಕೂಡ ಇರುತ್ತವೆ. ಶನಿ ಗ್ರಹದ ಪ್ರಭಾವದಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ವಿಳಂಬ ಹಾಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವುದು ಆಗುತ್ತದೆ. ದಾಖಲೆಗಳಲ್ಲಿ ಬಹಳ ಜಾಗ್ರತೆ ವಹಿಸಿ. ತಿಂಗಳ ಕೊನೆಯಲ್ಲಿ ಲಾಭ ಸಾಧ್ಯತೆ. ಇನ್ನು ನಿಮ್ಮ ಸಂಬಂಧಗಳಲ್ಲಿ ಆಕರ್ಷಣೆ ಇದ್ದರೂ ಕೂಡ ರಾಹು ಕೇತುನ ಪ್ರಭಾವದಿಂದ ಭಾವನಾತ್ಮಕ ಅಸ್ಥಿರತೆ ಸಾಧ್ಯ. ಹಳೆಯ ಸಂಬಂಧ ಮತ್ತೆ ಬರುವಂತ ಸಾಧ್ಯತೆ ಇದೆ. ನೇರವಾಗಿ ಮಾತನಾಡಿದ್ರೆ ನಿಮ್ಮ ಕಮ್ಯುನಿಕೇಶನ್ ಸಮಸ್ಯೆ ಕಮ್ಮಿ ಆಗುತ್ತದೆ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಸಣ್ಣ ಮನಸ್ತಾಪಗಳು ಕಂಡು ಬರುತ್ತಾ ಇದಾವೆ, ಆದರೆ ನಿಮ್ಮ ಹಿರಿಯರ ಸಲಹೆಯಿಂದ ಸಮಸ್ಯೆ ಪರಿಹಾರ ಆಗುತ್ತದೆ. ತಿಂಗಳ ಮಧ್ಯಭಾಗದಿಂದ ಮನೆಯ ವಾತಾವರಣ ಶಾಂತವಾಗಿರುತ್ತದೆ. ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಶನಿ ಮತ್ತು ರಾಹು ಪ್ರಭಾವದಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಮತ್ತೆ ಮಧ್ಯ ತಿಂಗಳ ನಂತರ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಾಣುತ್ತೀರಾ. ನೀವು ಪ್ರತಿ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ನೀವು ಪಠನೆ ಮಾಡಿ. ಮಂಗಳವಾರ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ. ಬಡವರಿಗೆ ಆಹಾರ ದಾನವನ್ನು ಮಾಡುವುದು ತುಂಬಾ ಶುಭಕರ. ನಿಮ್ಮ ಅದೃಷ್ಟ ಸಂಖ್ಯೆ 1, 9, 18. ಅದೃಷ್ಟ ಬಣ್ಣ ಕೆಂಪು ಹಾಗೂ ಕಿತ್ತಳೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ನೇರ ಬಂದು ಭೇಟಿ ಮಾಡಿ. ಧನ್ಯವಾದಗಳು.